ನಮಸ್ಕಾರ, ಚೆನ್ನಾಗಿದ್ದೀರಾ? ಕರ್ನಾಟಕ 5ನೇ ಸರಿ ವಿಜಯ್ ಹಜಾರೆ ಗೆದ್ದಿದ್ದಾರೆ. ಮಯಾಂಕ್ ಅಗರ್ವಾಲ್ ಆಸ್ ಎ ಕ್ಯಾಪ್ಟನ್ ತುಂಬಾ ಅಲಾಂಗ್ ವಿತ್ ದ ಸೆಲೆಕ್ಷನ್ ಕಮಿಟಿ ತುಂಬಾ ಬೋಲ್ಡ್ ಡಿಸಿಷನ್ಸ್ ತಗೊಂಡ್ರು. ಯಂಗ್ಸ್ಟರ್ಸ್ನ ಬ್ಯಾಕ್ ಮಾಡಿದ್ರು. ದ ಬ್ಲೆಂಡ್ ಆಫ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ವಿತ್ ಯಂಗ್ ಬ್ಯಾಟರ್ಸ್ ಹ್ಯಾಸ್ ವರ್ಕ್ ಫಾರ್ ಕರ್ನಾಟಕ. ಈ ಕರುಣ್ ಬಗ್ಗೆ ಕೇಳಿದ್ರೆ ಐ ಆಮ್ ಆಕ್ಚುಲಿ ವೆರಿ ಎಕ್ಸೈಟೆಡ್. IPL ಅಲ್ಲಿ ಏನ್ ಮಾಡಕ್ ಹೋಗ್ತಾ ಇದ್ದಾನೆ ಅಂತ. ಇವ್ರನ್ನ ಆಡದೆ ಹೋದ್ರೆ IPL ನಲ್ಲಿ ಯಪ್ಪ, ದೇ ವಿಲ್ ಮಿಸ್ ಔಟ್ ಇಫ್ ದೇ ಡೋಂಟ್ ಮೇಕ್ ಹಿಮ್ ಪ್ಲೇ. ಬಟ್ ಫಾರ್ಮಲ್ಲಿ ಇರೋ ಥರ ನೋಡಿದ್ರೆ ಗ್ಯಾರಂಟಿ ವಿಲ್ ಬಿ ದೇರ್ ಇನ್ ದ ಫಸ್ಟ್ 11. ತುಂಬ ಚೆನ್ನಾಗಿ ಆಡಿದ್ದಾರೆ. ಹೆಂಗೆ ಗೆದ್ರು, ಏನು ಮಾಡಿದ್ರು, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಈ ವಿಡಿಯೋನಲ್ಲಿ. ಕರ್ನಾಟಕ 5ನೇ ಸರಿ ವಿಜಯ್ ಹಜಾರೆ ಗೆದ್ದಿದ್ದಾರೆ. ಫಸ್ಟ್ ಟೈಮ್ ಗೆದ್ದಿದ್ದು ನಾವೆಲ್ಲ ಒಟ್ಟಿಗೆ ಆಡಿದ್ವಿ. ಇನ್ಫ್ಯಾಕ್ಟ್ ಮಯಾಂಕು ಕೂಡ ಇದ್ದ, ಶ್ರೇಯಸ್ ಗೋಪಾಲ್ ಕೂಡ ಇದ್ದ ಟೀಮ್ನಲ್ಲಿ. ಆದರೆ ಈ ಟೀಮ್ ಗೆದ್ದಿದ್ದು ತುಂಬ ಜನ ಯಂಗ್ಸ್ಟರ್ಸ್ ಇದ್ರು. ಇನ್ಫ್ಯಾಕ್ಟ್ ಮಯಾಂಕ್ ಅಗರ್ವಾಲ್ ಆಸ್ ಎ ಕ್ಯಾಪ್ಟನ್ ತುಂಬ ಅಲಾಂಗ್ ವಿತ್ ದ ಸೆಲೆಕ್ಷನ್ ಕಮಿಟಿ ತುಂಬ ಬೋಲ್ಡ್ ಡಿಸಿಷನ್ಸ್ ತಗೊಂಡ್ರು. ಯಂಗ್ಸ್ಟರ್ಸ್ನ ಬ್ಯಾಕ್ ಮಾಡಿದ್ರು ಆ್ಯಂಡ್ ಫ್ರೆಶ್ ಟ್ಯಾಲೆಂಟ್ನ ತೊಗೊಂಬಂದ್ರು. ಆ ಫ್ರೆಶ್ ಟ್ಯಾಲೆಂಟ್ ಆ್ಯಕ್ಚುಲಿ ಸ್ಟೆಪ್ ಅಪ್ ಮಾಡಿಬಿಟ್ಟು ಪರ್ಫಾರ್ಮ್ ಮಾಡಿದ್ರು. ಇದ್ರ ಎಲ್ಲ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಟ್ರಾನ್ಸಿಷನಿಂಗ್ ಟು ದ ಯೂತ್. ಹಳೆ ಪ್ಲೇಯರ್ಗಳನ್ನ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಹೊಸ ಪ್ಲೇಯರ್ಸ್ನ ಕರ್ಕೊಂಡ್ ಬಂದಿದ್ದಾರೆ. ಮನೀಶ್ ಪಾಂಡೆ ಅವ್ರನ್ನ ಪಿಕ್ ಮಾಡಿಲ್ಲ ವಿಜಯ್ ಹಜಾರೆನಲ್ಲಿ. ನಾನು ಸ್ವಲ್ಪ ಸರ್ಪ್ರೈಸ್ಡ್ ಆಗಿದೆ ಮನೀಶ್ ಪಾಂಡೆನ್ ಸೆಲೆಕ್ಟ್ ಮಾಡಿರಲಿಲ್ಲ. ಮತ್ತೆ ದೇವದತ್ ಪಡಿಕ್ಕಲ್ ಇನಿಷಿಯಲಿ ಅವೈಲಬಲ್ ಆಗಿರಲಿಲ್ಲ, ಅವರು ಆಸ್ಟ್ರೇಲಿಯಾನಲ್ಲಿದ್ದರು. ಇನ್ಫ್ಯಾಕ್ಟ್ ವೈಶಾಖ್ ವಿಜಯ್ ಕುಮಾರ್ ಕೂಡ ಇರಲಿಲ್ಲ ಆಸ್ ಒನ್ ಆಫ್ ದ ಮೇನ್ ಸ್ಟೇಜ್ ಆಫ್ ದಿಸ್ ಕರ್ನಾಟಕ ಟೀಮ್ ಟುಡೇ ಇನ್ ವೈಟ್ ಬಾಲ್ ಕ್ರಿಕೆಟ್. ಅವರು ಆಕ್ಚುಲಿ ಇರಲಿಲ್ಲ ಈ ಟೀಮಲ್ಲಿ, ಇಂಜುರಿ ಆಗಿತ್ತು ಅವ್ರಿಗೆ. ಆದರೆ ವಾಸುಕಿ ಕೌಶಿಕ್ ಮತ್ತೆ ಶ್ರೇಯಸ್ ಗೋಪಾಲ್, ಮಯಾಂಕ್ ಅಗರ್ವಾಲ್, all of these guys, senior players, actually stepped up and performed really really well. In fact, ನನ್ನನ್ನು ಕೇಳಿದ್ರೆ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕರ್ನಾಟಕ ಗೆಲ್ತಾರಂತ ವಿಜಯ್ ಹಜಾರೆ. ಬಟ್ ಯು ಹ್ಯಾವ್ ಟು ಗಿವ್ ಇಟ್ ಟು ಮಯಾಂಕ್ ಅಗರ್ವಾಲ್, ಶ್ರೇಯಸ್ ಗೋಪಾಲ್ ಆ್ಯಂಡ್ ದ ಸೀನಿಯರ್ ಪ್ಲೇಯರ್ಸ್ ಫಾರ್ ಬ್ರಿಂಗಿಂಗ್ ದಿಸ್ ಟೀಮ್ ಟುಗೆದರ್ ಈ ಟೂರ್ನಮೆಂಟ್ನ ಗೆಲ್ಲಕ್ಕೆ. ಮಯಾಂಕ್ ಅಗರ್ವಾಲ್ ಹೇಳಿದ್ರು ದಟ್ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ರಿವಾರ್ಡಿಂಗ್ ವಿಕ್ಟ್ರೀಸ್ ಫಾರ್ ಕರ್ನಾಟಕ. ಯಾಕಂದರೆ 4 ಡೆಬ್ಯೂಟೆಂಟ್ಸ್, 4 ಜನ ಹೊಸೊಬ್ರನ್ನ ಕರ್ಕೊಂಡ್ಬಂದ್ಬಿಟ್ಟು, ನಿಜವಾಗಿ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಅಷ್ಟೊಂದು ಹೊಸೊಬ್ರನ್ನ ತಗೊಂಡ್ಬಂದ್ಬಿಟ್ಟು ಟೂರ್ನಮೆಂಟ್ ಗೆಲ್ಲಕ್ಕೆ. ಅವ್ರು ಹೇಳಿದ್ರು ದೇ ನ್ಯೂ ದಟ್ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಇದ್ರು, ಸೊ ಅವ್ರಿಗೂ ಗೊತ್ತಿರಲಿಲ್ಲ ಗೆಲ್ತಾರಾ ಇಲ್ವಾ ಅಂತ. ಆದ್ರೆ ಹಿ ನ್ಯೂ, ಅವ್ರು ಆಕ್ಚುಲಿ ಕೂಡ ಹೇಳಿದ್ರು ನಮಗೆ ಗೊತ್ತು, ವಿ ಹ್ಯಾಡ್ ಟು ಪಂಚ್ ಎ ಲಿಟಲ್ ಅಬವ್ ಅವರ್ ವೇಟ್ ಅಂತ. ಆ ಟೀಮಲ್ಲಿರೋ ಯಂಗ್ಸ್ಟರ್ಸ್ನ ನಿಜವಾಗಿ ನನ್ನನ್ನು ಕೇಳಿದ್ರೆ 3-4 ಜನನ ನನಗೆ ಆಕ್ಚುಲಿ ಗೊತ್ತೇ ಇಲ್ಲ. ಸೇ ಔಟ್ಸೈಡ್ ಆಫ್ ಆರ್ ಸ್ಮರಣ್ ಇರಲಿ, ನನಗೆ KS ಶ್ರೀಜಿತ್ ಗೊತ್ತಿತ್ತು. ಬಟ್ ಫ್ರಮ್ ವೇರ್ I've seen him to where he is today, ತುಂಬಾನೇ ಇಂಪ್ರೂವ್ಡ್ ಪ್ಲೇಯರ್. ವೆರಿ ವೆರಿ ಹ್ಯಾಪಿ ಫಾರ್ ಹಿಮ್. ಬಟ್ ಒನ್ ಆಫ್ ದ ಥಿಂಗ್ಸ್ ದಟ್ ಮಯಾಂಕ್ ಅಗರ್ವಾಲ್ said was like, you cannot say enough about players like Shreyas Gopal and V Kaushik. ಅವ್ರು ಆ್ಯಕ್ಚುಲಿ ಟೀಮಿಗೋಸ್ಕರ ಯಾವಾಗಲೂ ಕಾಂಟ್ರಿಬ್ಯೂಟಿಂಗ್ ಮೆಂಬರ್ಸ್ ಆಗ್ತಾನೆ ಇದ್ದಾರೆ. ಕಳೆದ ವರ್ಷ ಶ್ರೇಯಸ್ ಗೋಪಾಲ್ ಕೇರಳಾಗೆ ಹೋಗಿದ್ದ, ಅಲ್ಲೂ ಪರ್ಫಾರ್ಮ್ ಮಾಡಿದ್ದ. ಇನ್ಫ್ಯಾಕ್ಟ್ ಏನಕ್ಕೆ ಹೋಗಿದ್ದ ಅಂದರೆ ಜಾಸ್ತಿ ಪರ್ಫಾರ್ಮ್ ಮಾಡಿಬಿಟ್ಟು ಕೂಡ ಅವರನ್ನು ನೋಡ್ತಾ ಇರಲಿಲ್ಲ, ಪಿಕ್ ಮಾಡ್ತಾ ಇರಲಿಲ್ಲ ಕರ್ನಾಟಕ ಟೀಮಲ್ಲಿ. ಬೇಜಾರಾಗ್ಬಿಟ್ಟು ಆ್ಯಕ್ಚುಲಿ ಹೋದ್ರು, ಆಚೆ ಅಲ್ಲಿ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡಿದ್ರು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಕೆಲವು 4-5 ವರ್ಷಗಳಿಂದ, ಇನ್ಫ್ಯಾಕ್ಟ್ ನಾವು 2017ಇಂದನೇ ನಾನು ಬಿಟ್ಟಿದ್ದು ಕರ್ನಾಟಕ ಟೀಮ್ನ. ಮತ್ತೆ 4 ವರ್ಷ ಹೋಗ್ಬಿಟ್ಟು ಆಚೆ ಕಡೆ ಆಡಿದೆ. ಒಂದು ಟ್ರೆಂಡ್ ಇತ್ತು, ತುಂಬ ಜಾಸ್ತಿ ಪ್ಲೇಯರ್ಸ್ ಹೋಗ್ತಾನೆ ಇದ್ರು. ಇನ್ಫ್ಯಾಕ್ಟ್ ಕರುಣ್ ನಾಯರ್ನು ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಅಗೇನ್ಸ್ಟೇ ಆಡಿದ್ದಾರೆ ಈ ಮ್ಯಾಚನ್ನು. ಮತ್ತೆ ಕರ್ನಾಟಕ ಟೀಮ್ ಅಂದರೆ ಯು ವಾಂಟ್ ದಿಸ್, ಲೈಕ್ ಇಟ್ಸ್ ಎ ಟೀಮ್ ದಟ್ can win tournaments. That is the reputation ನಮ್ಮ ಹತ್ರ ಇರೋದು. ಸೊ ಆ ರೆಪ್ಯುಟೇಷನ್ನ ಕಳ್ಕೋಬಾರ್ದು ಅಂತ ಹೇಳ್ಬಿಟ್ಟು ಶ್ರೇಯಸ್ ಗೋಪಾಲ್ನ ವಾಪಸ್ ಕರ್ಕೊಂಡ್ಬಂದ್ರು. ಶ್ರೇಯಸ್ ಗೋಪಾಲ್ ಬಿನ್ ಪರ್ಫಾರ್ಮಿಂಗ್ ರಿಯಲಿ ವೆಲ್. ಮಚ್ ಇಂಪ್ರೂವ್ಡ್ ಬೌಲರ್, ತುಂಬ ಕಷ್ಟಪಡ್ತಾ ಇದ್ದಾರೆ ಬೌಲಿಂಗ್ ಮೇಲೆ. ವೆನ್ ಈಸ್ ಆಲ್ಸೋ ಮಚ್ ಇಂಪ್ರೂವ್ಡ್ ಬ್ಯಾಟರ್. ಕೀ ಕಾಂಟ್ರಿಬ್ಯೂಷನ್ಸ್ ಮಾಡಿದ್ದಾನೆ ಆ್ಯಂಡ್ ಆಲ್ ದೀಸ್ ಕಾಂಟ್ರಿಬ್ಯೂಷನ್ಸ್ ಗೋ ಅನ್ನೋಟಿಸ್ಡ್. ಯಾಕಂದರೆ ಅವ್ರ ಪರ್ಸನಾಲಿಟೀಸ್ ನೋಡಿದ್ರೆ ದೇ ಕ್ವೈಟ್ ಅ ಪರ್ಸನಾಲಿಟೀಸ್. ಜಾಸ್ತಿ ಶೂಷಾ ಇಲ್ಲ. ವಾಸುಕಿ ಕೌಶಿಕ್ ಕೂಡ ಹಾಗೆ ಒಬ್ಬ ಪ್ಲೇಯರು. ಕನ್ಸಿಸ್ಟೆಂಟ್ ಆಗಿ ಕರ್ನಾಟಕಗೋಸ್ಕರ ಲಿಮಿಟೆಡ್ ಓವರ್ಸ್ ಕ್ರಿಕೆಟಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ರೆಡ್ ಬಾಲ್ ಕ್ರಿಕೆಟಲ್ಲೂ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ವೆರಿ ಹ್ಯಾಪಿ ದಟ್ ದೇ ಹ್ಯಾವ್ ಗಾಟನ್ ದೇರ್ ಡ್ಯೂ. ವೆರಿ ವೆರಿ ಪ್ರೌಡ್ ಆಫ್ ದಿ ಸೀನಿಯರ್ ಪ್ಲೇಯರ್ಸ್ ಆ್ಯಂಡ್ ದ ಯಂಗ್ಸ್ಟರ್ಸ್ ದಟ್ ಗೆದ್ದಿದ್ದಾರೆ ಇಂಥ ಟೂರ್ನಮೆಂಟನ್ನು, ಎಸ್ಪೆಷಲಿ ವಿತ್ ಕೈಂಡ್ ಆಫ್ ಯಂಗ್ಸ್ಟರ್ಸ್ ದಟ್ ದೇ ಹ್ಯಾಡ್. ಸೊ ಯಂಗ್ಸ್ಟರ್ಸ್ ಬಗ್ಗೆ ಸ್ವಲ್ಪ ನೋಡ ಹೆಂಗೆ ಮಾಡಿದ್ದಾರೆ, ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಪರ್ಫಾರ್ಮರ್ಸ್ ನೋಡಿದ್ರೆ KV Anish has been a key contributor. 385 runs 9 innings ಅಲ್ಲಿ, averaging 48.1. R Smaran 433 runs 7 innings ಅಲ್ಲಿ, averaging 72.1.
KL Srijit 303 runs in 8 innings, averaging 43.2. Matte behind the stumps has been incredible. Very impressive behind the stumps. ಅಭಿನವ್ ಮನೋಹರ್ ಇನ್ನೊಬ್ಬ ಪ್ಲೇಯರ್, ಜಾಸ್ತಿ ಸೌಂಡ್ ಎಲ್ಲ ಮಾಡಲ್ಲ, ಸುಮ್ಮನೆ ಆರಾಮಾಗಿ ಆಡ್ಕೊಂಡು ಹೋಗ್ತಾನೆ. ಫ್ಯಾಬ್ಯುಲಸ್ ಪ್ಲೇಯರ್. ಐ ಥಿಂಕ್ ಹಿ ಪ್ಯಾಸ್ ಲಿಟಲ್ ಡೌನ್ ದಿ ಆರ್ಡರ್, ಸ್ವಲ್ಪ ಕೂಡ ಮೇಲೆ ಆಡ್ಬೋದು ಅಂತ ಅನ್ಸುತ್ತೆ, ಎಸ್ಪೆಷಲಿ T20 ಕ್ರಿಕೆಟ್ನಲ್ಲಿ. He scored 235 runs in 8 innings, averaging 47 at number 6. Mayank Agarwal, ಅವರು ಕೂಡ as a leader led from the front, 651 runs guys, 651 ರನ್ ಹೊಡೆದ್ಬಿಟ್ಟು 10 ಇನ್ನಿಂಗ್ಸ್ನಲ್ಲಿ, ಆವ್ರೇಜಿಂಗ್ 93. ಸೊ ಇನ್ಫ್ಯಾಕ್ಟ್ ಅವರು ಕೂಡ ಫಸ್ಟ್ 4-5 ಮ್ಯಾಚಸಲ್ಲಿ, ಐ ಥಿಂಕ್ ಫಸ್ಟ್ 5 ಮ್ಯಾಚ್ನಲ್ಲಿ 400 ಏನೋ ಹೊಡೆದ್ರು. ಅದಾದ್ಮೇಲೆ ಸ್ವಲ್ಪ ಟೇಪರ್ ಆಫ್ ಆದರು, ಬಟ್ ಮೇಂಟೈನ್ ಹಿಸ್ ಪರ್ಫಾರ್ಮೆನ್ಸ್ ಥ್ರೂ ಆ್ಯಂಡ್ ಥ್ರೂ. ದೇವದತ್ ಪಡಿಕ್ಕಲ್ ಕೂಡ ವಾಪಸ್ ಬಂದ್ಬಿಟ್ಟು 100 ಹೊಡೆದ್ರು ಕ್ವಾರ್ಟರ್ ಫೈನಲ್ಸಲ್ಲಿ, ಸೆಮಿಫೈನಲ್ಸಲ್ಲಿ 86 ಹೊಡೆದ್ರು, ಫೈನಲ್ಸಲ್ಲಿ ಐ ಥಿಂಕ್ 22 ಏನೋ ಹೊಡೆದ್ರು, ಆದರೆ ಔಟ್ ಆಗಿಬಿಟ್ಟು. ಬಟ್ ಕೀ ಕಾಂಟ್ರಿಬ್ಯೂಷನ್ ಅಗೇನ್ ಫ್ರಮ್ ಅನದರ್ ಸೀನಿಯರ್ ಪ್ಲೇಯರ್, ಇನ್ಕ್ರೆಡಿಬಲ್. ಟಾಪ್ ಬೌಲರ್ಸ್ ಇನ್ ದಿ ಸೈಡ್, ಶ್ರೇಯಸ್ ಗೋಪಾಲ್ 18 ವಿಕೆಟ್, ಮತ್ತೆ ವಾಸುಕಿ ಕೌಶಿಕ್ 18 ವಿಕೆಟ್, ಮತ್ತೆ ಅಭಿಲಾಷ್ ಶೆಟ್ಟಿ ಸ್ಟ್ಯಾಂಡ್ ಔಟ್ ಲೆಫ್ಟ್ ಆರ್ಮ್ ಬೌಲಿಂಗ್, 17 ವಿಕೆಟ್ 7 ಗೇಮ್ನಲ್ಲಿ. ತುಂಬಾ ಚೆನ್ನಾಗಿ ಆಡಿದ್ದಾರೆ. ಮೂರು ಜನ ಬೌಲರ್ ಕೂಡ. ದ ಬ್ಲೆಂಡ್ ಆಫ್ ಎಕ್ಸ್ಪೀರಿಯನ್ಸ್ ಬೌಲರ್ಸ್ ವಿತ್ ಯಂಗ್ ಬ್ಯಾಟರ್ಸ್ ಹ್ಯಾಸ್ ವರ್ಕ್ ಫಾರ್ ಕರ್ನಾಟಕ. ತುಂಬ ಜನ ಎಸ್ಪೆಷಲಿ ಮಿಡ್ಲ್ ಆರ್ಡರ್ನಲ್ಲಿ ಬೇಕಾದಷ್ಟು ಬ್ಯಾಟರ್ಸ್ ಎಲ್ಲರೂ ಜೂನಿಯರ್ಸ್ ಆಗಿ ಇದ್ರು. ಸಮ್ ರಿಯಲಿ ಎಕ್ಸೈಟಿಂಗ್ youngsters actually. In fact, the final was a high scoring final. 348 ರನ್ ಹೊಡೆದ್ರು ಕರ್ನಾಟಕ ಟೀಮು ಅಗೇನ್ಸ್ಟ್ ವಿದರ್ಭ ಇನ್ ದ ಫೈನಲ್ಸ್. ರವಿಚಂದ್ರನ್ ಸ್ಮರನ್ 101 ರನ್ ಹೊಡೆದ 92 ಬಾಲ್ಸ್ ಅಲ್ಲಿ. ಅದಾದ್ಮೇಲೆ ವಿದರ್ಭ ತುಂಬಾ ಚೆನ್ನಾಗಿ ಆಡಿದ್ರು. ಅನ್ಫಾರ್ಚುನೇಟ್ಲಿ ದೇ ಫೆಲ್ ಶಾರ್ಟ್ ಫಾರ್ ದೇರ್ ಸೇಕ್. 312 ರನ್ ಹೊಡೆದ್ರು, 36 ರನ್ ಶಾರ್ಟ್ ಆಗಿದ್ರು. ಆದರೆ ದೇವದತ್ ಪಡಿಕ್ಕಲ್ ಮ್ಯಾಚ್ ಅಲ್ಲಿ ಆಬ್ವಿಯಸ್ಲಿ ಕರ್ನಾಟಕ ಬ್ಯಾಟ್ ಮಾಡಿದ್ರು ಫಸ್ಟು. ದೇವದತ್ ಪಡಿಕ್ಕಲ್ 6ನೇ ಓವರಲ್ಲಿ ಔಟ್ ಆದ್ರು. ಅಗೇನ್ ಹಿ ಸ್ಕೋರ್ಡ್ ಐ ಥಿಂಕ್ ಅಬೌಟ್ 22. ಮತ್ತೆ KV ಅನೀಶ್, ಮಯಾಂಕ್ ಅಗರ್ವಾಲ್ ಸ್ಟಡಿ ಮಾಡಿದ್ರು ಇನ್ನಿಂಗ್ಸ್ ನನ್ನ. ಆದರೆ ನಚಿಕೇತ್ ಬೂಟೆ ಇಬ್ಬರನ್ನು ಬೇಗ ತೆಗೆದ್ರು. ಅದಾದ್ಮೇಲೆ 67 for 3 ಆಗಿತ್ತು. ಮತ್ತೆ ಡೆಸ್ಪ್ರೇಟ್ ಆಗಿ ಕರ್ನಾಟಕಕ್ಕೆ ಒಂದು ರೆಸ್ಕ್ಯೂ ಆಕ್ಟ್ ಬೇಕಾಗಿತ್ತು. ಆ್ಯಂಡ್ 2 ರಿಲೇಟಿವ್ಲಿ ಇನ್ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಸ್ಟುಡ್ ಅಪ್. ಯಾರು? ಸ್ಮರನ್ ಮತ್ತೆ KL ಶ್ರೀಜಿತ್. ಸ್ಮರನ್ ಚೆನ್ನಾಗಿ ಆಡ್ತಾ ಇದ್ದ, ಶ್ರೀಜಿತ್ ಒಂದ್ ಕಡೆ ಹೇಳ್ದ ಒಂದ್ ಕಡೆ ನಾನು ಹಿಡ್ಕೋತೀನಿ, ನೋಡೋಣ ಹೆಂಗೋಗುತ್ತೆ ಅಂತ. ಸ್ಮರನ್ ಅಂಡ್ ಶ್ರೀಜಿತ್ ಪುಟ್ ಆನ್ 160 ರನ್ಸ್ 4ನೇ ವಿಕೆಟಿಗೆ. ಸ್ಕಿಲ್, ಕಂಪೋಜರ್ ಇಬ್ರು ತೋರಿಸಿದ್ರು. ಬಟ್ ದೇರ್ ವಾಸ್ ಅ ಲೇಟ್ ಸರ್ಚ್ ಇನ್ ದ ಫಾರ್ಮ್ ಆಫ್ ಅಭಿನವ್ ಮನೋಹರ್. ಅವ್ರು ಬಂದ್ರು, ಶೋಡ್ ಹಿಸ್ ಸ್ಕಿಲ್ಸ್, ಸ್ಕೋರ್ಡ್ ಆಲ್ಮೋಸ್ಟ್ 80 of 42 balls. ಸೀಕ್ವೆನ್ಸ್ ಆಫ್ 6 ಬೌಂಡ್ರೀಸ್ ಆಫ್ ನಚಿಕೇತ್ ಬೂಟೆ. ಏನ್ ಮಾಡಿದ್ರು, 6 ಬೌಂಡ್ರಿ ಹೊಡೆದ್ರು ನಚಿಕೇತ್ ಬೂಟೆ ಮತ್ತೆ ಯಶ್ ಠಾಕೂರನ್ನ ಡೆತ್ ಓವರ್ಸ್ನಲ್ಲಿ. ಇನ್ಫ್ಯಾಕ್ಟ್ ಲಾಸ್ಟ್ 7 ಓವರಲ್ಲಿ 83 ರನ್ಸ್ ಹೊಡೆದ್ರು ಲಾಸ್ಟ್ 8 ಓವರ್ನಲ್ಲಿ. ಐ ಥಿಂಕ್ ದ್ಯಾಟ್ ವಾಸ್ ದ ಗೇಮ್ ಚೇಂಜರ್ ಫಾರ್ ಕರ್ನಾಟಕ. ವಿದರ್ಭಗೆ ತುಂಬಾ ಒಳ್ಳೆ ಸ್ಟಾರ್ಟ್ ಸಿಕ್ತು ಫ್ರಮ್ ಯಶ್ ರಾಥೋಡ್, ಸ್ಕೋರಿಂಗ್ 22 runs ಬಿಫೋರ್ ಪ್ರಸಿದ್ಧ ಕೃಷ್ಣ ತೆಗೆದ್ರು ವಿಕೆಟ್ ಅವರದು. ಪ್ರಸಿದ್ಧ ಕೃಷ್ಣ ಕೂಡ ಟರ್ನ್ಡ್ ಅಪ್ ಇನ್ ಅನ್ ಇಂಪಾರ್ಟೆಂಟ್ ಗೇಮ್, ವೆರಿ ವೆರಿ ಇಂಪಾರ್ಟೆಂಟ್. ಇಸ್ ಬಿನ್ ಅ ಸೀನಿಯರ್ ಪ್ಲೇಯರ್ ಫಾರ್ ದಿಸ್ ಇನ್ ದಿಸ್ ರಿಲೇಟಿವ್ಲಿ ಯಂಗ್ ಸೈಡ್. ಇಸ್ ಅ ಸೀನಿಯರ್ ಪ್ಲೇಯರ್, ಆಬ್ವಿಯಸ್ಲಿ ವಿಲ್ ಬಿ ಕನ್ಸಿಡರ್ಡ್ ಅ ಸೀನಿಯರ್ ಪ್ಲೇಯರ್. ಅವರು ಕೂಡ ಅವೈಲೇಬಲ್ ಆಗಿರಲಿಲ್ಲ ಇನ್ ದಿ ಇನಿಷಿಯಲ್ ಪಾರ್ಟ್ ಆಫ್ ದ ವಿಜಯ್ ಹಜಾರೆ, ಬಟ್ ಟು ಕಮ್ ಬ್ಯಾಕ್ ಡಿಸ್ಪೈಟ್ ಗೋಯಿಂಗ್ ಫಾರ್ ರನ್ಸ್, picking wickets at regular intervals, got the crucial wicket. Karun Nair ಅವ್ರ crucial wicket ಸಿಕ್ತು. 27 ರನ್ಸ್ಗೆ ಡಿಸ್ಮಿಸ್ ಮಾಡಿದ್ರು ಪ್ರಸಿದ್ಧ ಕೃಷ್ಣ ಅವ್ರನ್ನ. ಇನ್ ಕಟರ್ ಇತ್ತು, ಒಳಗ್ ಬಂತು, ಔಟ್ ಮಾಡಿಸಿದ್ರು. ಮತ್ತೆ ವಿದರ್ಭ ಇಂದ ಧ್ರುವ್ ಶೋರೆ, ಕನ್ಸಿಸ್ಟೆಂಟ್ ಪರ್ಫಾರ್ಮರ್, 3rd consecutive century. ಮತ್ತೆ ಹರ್ಷ್ ದುಬೆ 63 of 30 balls ಅವರು ಕೂಡ ಹೊಡೆದ್ರು. If it wasn't for his explosive batting, Vidarbha probably wouldn't have come close. But that is the kind of impact I think a player like Karun Nair has had on Vidarbha. Not only led the side beautifully, but was such a key performer. ಇವ್ರಿಗೋಸ್ಕರ, ವಿದರ್ಭಗೋಸ್ಕರ. ಅವರು ಫೈನಲ್ಸ್ ಅಲ್ಲಿ ರನ್ ಹೊಡೆದೇ ಇದ್ದಾಗ they fell 36 runs short. So in fact, if he had scored maybe 60-70 runs, it would have been a very close match. But fate had other plans. Karnataka have won their 5th title, and a special mention to
ಟು ಸ್ಮರನ್. ನನ್ನ ಪ್ರಕಾರ ಟು ಶೋ ದಟ್ ಕೈಂಡ್ ಆಫ್ ಮಚೋರಿಟಿ ಅಟ್ ದಿ ಏಜ್ ಆಫ್ 21 ನನ್ನ ಪ್ರಕಾರ ತುಂಬ ಲಾಂಗ್ ವೇ ಕರ್ಕೊಂಡು ಹೋಗುತ್ತೆ ಸ್ಮರನನ್ನು. ಸ್ಪೆಷಲ್ ಮೆನ್ಷನ್ ಆಲ್ಸೋ ಟು ಕರುಣ್ ನಾಯರ್. ಕರುಣ್ ನಾಯರ್ ಹ್ಯಾಸ್ ಬಿನ್ ಫಿನಾಮಿನಲ್ ನಾವು. ಇನ್ಫ್ಯಾಕ್ಟ್ ಸೀಸನ್ ಶುರುವಾಗೋಕ್ಕಿಂತ ಮುಂಚೆ, ಇನ್ಫ್ಯಾಕ್ಟ್ ಮಹಾರಾಜ ಕಪ್ ಆದಮೇಲೆ ನಾವು ಇನ್ಫ್ಯಾಕ್ಟ್ ಕರುಣ್ ನಾಯರ್ ಜೊತೆ ಮಾತಾಡಿದ್ವಿ, ಒಂದು ಪಾಡ್ಕಾಸ್ಟ್ ಮಾಡಿದ್ವಿ ಕರುಣ್ ಜೊತೆ. ಅವನ ಆಬ್ವಿಯಸ್ಲಿ ಆಸೆ ಇದ್ದೆ ಕಮ್ ಬ್ಯಾಕ್ ಮಾಡೋಕ್ಕೆ. ಮಿಸ್ ಮಾಡಿದ್ರು ಚಾಂಪಿಯನ್ಸ್ ಟ್ರೋಫಿ ಟೀಮ್ ನನ್ನ ವಾಪಸ್ ಕಮ್ ಬ್ಯಾಕ್ ಮಾಡೋಕ್ಕೆ. ಆದರೆ ನನ್ನ ಪ್ರಕಾರ ಪಿಕ್ ಮಾಡಿದ್ರೂ ಅವ್ರು ಆ್ಯಕ್ಚುಲಿ ಆಡ್ತಾ ಇರಲಿಲ್ಲ, ಯಾಕಂದರೆ ಟಫ್ ಟೀಮ್ ಟು ಬಿ ಪಿಕ್ಡ್ ಇನ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಈ ಕರುಣ್ ಬಗ್ಗೆ ಕೇಳಿದ್ರೆ ಐ ಆಮ್ ಆ್ಯಕ್ಚುಲಿ ವೆರಿ ಎಕ್ಸೈಟೆಡ್ IPL ಅಲ್ಲಿ ಏನು ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಅಂತ. ಇವ್ರನ್ನ ಆಡದೆ ಹೋದರೆ IPL ನಲ್ಲಿ ಯಪ್ಪ, ದೇ ವಿಲ್ ಮಿಸ್ ಔಟ್ ಇಫ್ ದೇ ಡೋಂಟ್ ಮೇಕ್ ಹಿಮ್ ಪ್ಲೇ. ಬಟ್ ಫಾರ್ಮಲ್ಲಿ ಇರೋ ಥರ ನೋಡಿದ್ರೆ ಗ್ಯಾರಂಟಿ ಹಿ ವಿಲ್ ಬಿ ದೇರ್ ಇನ್ ದ ಫಸ್ಟ್ 11 and I think it's a steal getting Karun Nair at the price that they've actually got him. But congratulations once again to Karnataka. ತುಂಬ ಹೆಮ್ಮೆ ಅನಿಸ್ತಾ ಇದೆ, 5ನೇ ಟೈಟಲ್ ಗೆದ್ದಿದ್ದಾರೆ. Very, very happy, very, very proud of Mayank Agarwal and his entire team. Very proud of the senior players in Devdutt Padikkal, Prasidh Krishna, Shreyas Gopal, Kaushik, Abhinav Manohar ಕೂಡ ಸ್ವಲ್ಪ ಸೀನಿಯರ್ ಅಂತ ಕರಿಬೋದು. Congratulations to Yeregaud and his support staff on winning this. Again, very, very proud. ತುಂಬಾನೇ ಹೆಮ್ಮೆ ಆಗುತ್ತೆ that Karnataka won this for the 5th time and a record-breaking one. So that's it on this episode. ಬರೋ ಎಪಿಸೋಡ್ ಅಲ್ಲಿ ಮೀಟ್ ಮಾಡೋಣ. Till then, see you. ನಮಸ್ಕಾರ.